ಒಂದು ಚಿಕ್ಕ ಲೋಟದಷ್ಟು ಕುಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಡಬಲ್ ಆಗುತ್ತೆ, ದೇಹಕ್ಕೆ ಶಕ್ತಿ ಸಿಗುತ್ತೆ. ನಿಮಗೆ ಸುಸ್ತು, ಆಯಾಸ, ನಿಶಕ್ತಿ, ಮೂಳೆ ನೋವು, ಮಂಡಿ ನೋವು, ಸೊಂಟ ನೋವು ಎಲ್ಲವೂ ಮಾಯ ಆಗುತ್ತೆ. ರಕ್ತಹೀನತೆ ಅಂತೂ ಕಂಪ್ಲೀಟಾಗಿ ಕ್ಯೂರ್ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಒಂದು ಸೂಪರ್ ರೆಮಿಡಿ ಸ್ನೇಹಿತರೆ. ಹೌದು, ಏನಿದು ಬಾರ್ಲಿ ಗಂಜಿ. ಹೌದು, ಬಾರ್ಲಿಯನ್ನು ತೊಗೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಗಂಜಿ ಮಾಡ್ಕೊಂಡು ಕುಡೀರಿ. ನಿಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗುತ್ತೆ. ಇದರಲ್ಲಿ ವಿಟಮಿನ್ ಬಿ, ಐರನ್, ಮೆಗ್ನೀಷಿಯಮ್ ಕೂಡ ಇದೆ, ಕ್ಯಾಲ್ಶಿಯಂ ಕೂಡ ಹೇರಳವಾಗಿ ಸಿಗುತ್ತೆ. ಅದರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವರ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಮಧುಮೇಹಿಗಳಿಗೆ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ತೀನಿ. ಇದರಲ್ಲಿ ಫೈಬರ್ ಇರೋದ್ರಿಂದ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಕೆಟ್ಟ ಕೊಬ್ಬನ್ನು ಇದು ಕರಗಿಸೋದ್ರಿಂದ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಬಾರ್ಲಿಯನ್ನು ತಂದು ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಅದಕ್ಕೆ ಒಂದು 2-3 ಕಾಳಷ್ಟು ಮೆಣಸನ್ನು ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ಆಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನೈಸಿಗೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ತರಿ ಇದ್ರೂ ತೊಂದರೆ ಇಲ್ಲ. ನಂತರ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಇದನ್ನು ಗಂಜಿ ಮಾಡಿಕೊಂಡು ಕುಡಿದ್ರೆ ಪ್ರತಿನಿತ್ಯ ಕುಡಿಬೋದು. ದಿನಕ್ಕೆ 1 ಸಲ ಅಥವಾ 2 ಸಲ ಕುಡಿಬೋದು. ತುಂಬಾ ಒಳ್ಳೆಯದು. ಶುಗರ್ ಇರೋರಂತೂ ಡೈಲಿ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹೊಟ್ಟೆಯನ್ನು ತಂಪಾಗಿಸುತ್ತೆ. ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಅದು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಜೊತೆಗೆ ಡೈಜೆಷನನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದು ತುಂಬ ಬೇಗ ಹಸಿವನ್ನು ಉಂಟು ಮಾಡೋದಿಲ್ಲ. ಹಸಿವನ್ನು ಇದು ಕಂಟ್ರೋಲ್ ಮಾಡುತ್ತೆ. ಅದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಒಂದು ಬೆಸ್ಟ್ ರೆಮಿಡಿ ಇದು ಅಂತಲೇ ಹೇಳ್ತೀನಿ. ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಬಾರ್ಲಿಯನ್ನು ನೀವು ಬಳಸಿ, ಬಾರ್ಲಿ ಗಂಜಿಯನ್ನು ಬಳಸಿ, ಅಥವಾ ಬಾರ್ಲಿಯಲ್ಲೇ ನೀವು ಅದನ್ನು ರೈಸ್ ಥರ ಅನ್ನ ಹೇಗೆ ಮಾಡ್ತೀವೋ ಹಾಗೆ ಮಾಡಿ ಅದಕ್ಕೆ ಮೊಸರು ಮತ್ತು ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಈರುಳ್ಳಿ ಎಲ್ಲ ಹಾಕಿ ಕೂಡ ಮೊಸರನ್ನ ಹಾಕಿ ಕೂಡ ಸೇವನೆ ಮಾಡ್ಬೋದು. ಅಥವಾ ಗಂಜಿ ರೂಪದಲ್ಲಾದರೂ ನೀವು ಸೇವನೆ ಮಾಡಬಹುದು. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇದು ಕಿಡ್ನಿಯ ಸ್ಟೋನ್ಸನ್ನು ನಿವಾರಣೆ ಮಾಡುತ್ತೆ. ಯಾರಿಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದೆ ಅವ್ರಿಗೆ ತುಂಬಾ ಒಳ್ಳೆಯದು. ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದಾಗ ಅಥವಾ ಕಿಡ್ನಿ ಸ್ಟೋನಿಂದ ನೋವು ಬರ್ತಾ ಇದ್ದಾಗ ಅದು ನಿವಾರಣೆ ಆಗೋದಕ್ಕೆ ನೀವು ಇದನ್ನು ತೊಗೋಬೋದು. ತುಂಬ ಜನಕ್ಕೆ ಬಾರ್ಲಿ ಗಂಜಿಯನ್ನು ಕುಡಿದು ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗಿದೆ ಅಂತ ಹೇಳೋರು ಉಂಟು. ಅಷ್ಟು ಒಂದು ಒಳ್ಳೆಯ ಪ್ರಯೋಜನಗಳನ್ನು ಕೊಡುತ್ತೆ. ನಿಮ್ಮ ಒಂದು ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ, ಅದರಲ್ಲೂ ಐರನ್ ಕೊರತೆ ಇದ್ದರೆ ನೀವು ಇದನ್ನು ಡೈಲಿ ಯೂಸ್ ಮಾಡಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ತುಂಬ ಜನ ಯಾವಾಗಲೂ ಪಿತ್ತದ ಸಮಸ್ಯೆ ಅಂತ ಹೇಳ್ತಿರ್ತಾರೆ. ಅದರಿಂದ ವಾಂತಿ ಆಗ್ತಿರುತ್ತೆ, ತಲೆ ಸುತ್ತು ಆಗ್ತಿರುತ್ತೆ, ಹೊಟ್ಟೆ ತೊಳಸ್ದಂಗೆ ಆಗ್ತಿರುತ್ತೆ. ಸೊ ಅದು ನಿವಾರಣೆ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದು ದೇಹವನ್ನು ತಂಪು ಮಾಡುತ್ತೆ, ಹೊಟ್ಟೆಯನ್ನು ತಂಪು ಮಾಡುತ್ತೆ. ನಮ್ಮ ಹೊಟ್ಟೆಯ ಒಂದು ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ನೋಡಿ, ಒಂದು ಪುಟ್ಟ ಬಾರ್ಲಿಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಅದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಪೌಡ್ರ್ ಮಾಡಿ ನೀವು ಇಟ್ಕೊಂಡ್ಬಿಟ್ರಿ ಅಂದರೆ ಪ್ರತಿನಿತ್ಯ ಒಂದು ಅರ್ಧ ಸ್ಪೂನೋ 1 ಸ್ಪೂನೋ ಹಾಕ್ಕೊಂಡು 1 ಲೋಟ ನೀರಿಗೆ ಗಂಜಿ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಬೇಕಿದ್ರೆ ನಿಂಬೆ ರಸವನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಬೇಕಿದ್ರೆ 1-2 ಡ್ರಾಪ್ ನಿಂಬೆ ರಸವನ್ನು ಹಾಕ್ಕೊಳ್ಳಿ. ಇನ್ನೂ ನಿಮಗೆ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗುತ್ತೆ. ಜೊತೆಗೆ ಡೈಜೆಷನ್ ಕೂಡ ಆಗುತ್ತೆ. ವಿಟಮಿನ್ ಸಿ ಕೂಡ ನಿಮ್ಮ ಬಾಡಿಗೆ ಸಿಕ್ತಂತೆ ಆಗುತ್ತೆ. ಯಾರಿಗೆ ಮಧುಮೇಹ ಇದೆ ಅವರು ಕುಡಿಯೋದಕ್ಕೆ ಶುರು ಮಾಡಿ. ಮಧುಮೇಹ ಇರೋರಿಗೆ ಪೋಷಕಾಂಶಗಳ ಕೊರತೆ ಉಂಟಾಗ್ತಿರುತ್ತೆ, ಹೊಟ್ಟೆ ಉರಿ ಬರ್ತಿರುತ್ತೆ, ಸುಸ್ತಾಗ್ತಿರುತ್ತೆ, ಮೂಳೆಗಳಲ್ಲಿ ಕೈಕಾಲುಗಳಲ್ಲಿ ನೋವು ಬರ್ತಿರುತ್ತೆ. ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಬೇಸಿಗೆ ಕಾಲಕ್ಕಂತೂ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಅದು ಬಿಟ್ಟು ಎಲ್ಲ ಕಾಲದಲ್ಲೂ ನೀವು ಸೇವಿಸ್ಬೋದು. ಒಳ್ಳೆ ಪ್ರಯೋಜನವನ್ನು ಕೊಡುತ್ತೆ. ಮಕ್ಕಳು ಕೂಡ ಅದನ್ನು ಸೇವಿಸ್ಬೋದು. ಒಂದು ಚಿಕ್ಕ ಲೋಟದಷ್ಟು ಕುಡಿದ್ರೂ ಸಾಕು, ನಿಮಗೆ ಹೇರಳವಾದ ಬೆನಿಫಿಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.